ಮಂತ್ಸ್ ಆಯಿತು. 2 ಮಂತ್ಸ್ ಒಳಗೆ ಓನ್ಲಿ 15 ದಿನಕ್ಕೆ ಒಂದ್ಸಲ ನಳ ಬಿಟ್ಟಾರ. ಈಗ ಹಂಗಂದ್ರೆ ಈಗ ಮಂತ್ ಒಳಗೆ ಓನ್ಲಿ 2 ಟೈಮ್ ಒಂದೇ ಸಲ ನಳ ಬಿಟ್ಟಂಗೆ ಆಗ್ಲತ್ತದ. 2 ತಿಂಗಳಾಯಿತು. 1.5 ವರ್ಷಲಿತ್ತು ನಾವು ಲೆಟರ್ ಕೊಡ್ಲತ್ತೀವಿ. ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೆ ಲೆಟರ್ ಕೊಟ್ಟಿವಿ, ಇದು ನಮ್ದು ಕಾರ್ಪೊರೇಟರಿಗೆ ಕೊಟ್ಟಿವಿ, MLA ಕೊಟ್ಟಿವಿ. ಇವತ್ತು MLA ಅವ್ರ ಮನೆಗೆ ಇದ್ದೂ ಹೊರಗೆ ಬಂದಿಲ್ಲ ನಮಗೆ. ಹಂಗಾಗಿ ಅವ್ರು ಬರತನ ನಾವು ಹೋರಾಟ ನಡೆಸಿವಿ. ನಮ್ಮ ಏರಿಯಾಕ್ಕೆ ಬೋರ್ವೆಲ್ ಇಲ್ಲ, ಬರೀ ನಳದ ಮ್ಯಾಗೆ ಡಿಪೆಂಡೆಂಟ್ ಅದ. ಈಗ ನಮಗೆ ನಳಕ್ಕೆ ನೀರೇ ಕೊಟ್ಟಿಲ್ಲ ಅಂದ್ರೆ ನಾವು ಮಾಡ್ಬೇಕು ಹೆಂಗೆ? 15 ದಿನ 1 ತಿಂಗಳಿಗೆ 2 ತಿಂಗಳೈತಿ 2 ಟೈಮ್ಸ್ ನೀರು ಬಿಡ್ಲತ್ತಾರ ಅಂದ್ರೆ ನಾವು ಇರ್ಬೇಕು ಹೆಂಗೆ? ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಬೇಕು, ಸ್ವಚ್ಛತೆ ಮಾಡಂಗಿಲ್ಲ. ಸ್ಲಮ್ ಏರಿಯಾ ಅಂತ ಯಾರು ಬರೋದು ಇಲ್ಲ. ಹಾಗಾಗಿ ನಮಗೇನಂತಾರೆ ನ್ಯಾಯ ಬೇಕಾಗ್ಯದ. ಈಗ MLA ಅವರು ಯಾರು ಅವ್ರು ಬರಬೇಕು, ನಮಗೆ ನ್ಯಾಯ ಕೊಡಬೇಕು. ರಾಮನಗರ ಬಡಾವಣೆಯ ನಿವಾಸಿಗಳು ಇವತ್ತಿನ ದಿನ ಸ್ಟ್ರೈಕ್ ಮಾಡುವ ಉದ್ದೇಶ ಏನಂದರೆ, 1 ತಿಂಗಳಿಂದ ಈ ಬಡಾವಣೆಗೆ ನೀರೇ ಇಲ್ಲ, ಒಂದು ಬೋರ್ವೆಲ್ ಕೂಡ ಇಲ್ಲ. ದಸರಾ ಹಬ್ಬ ಮುಗಿತು, ಈಗ ದೀಪಾವಳಿನೂ ಸನಿ ಬಂತು, ಆದರೂ ಕೂಡ ನೀರಿನ ವ್ಯವಸ್ಥೆ ಮಾಡಿಲ್ಲ. MLA ಅವರಿಗೆ 3 ಸಾರಿ ಭೇಟಿ ಮಾಡಿದ್ವಿ, ಅರ್ಜಿ ಕೊಟ್ಟಿವಿ. 22 ತಾರೀಕು ಆಗಲಿ ನಾವು ಬೋರ್ವೆಲ್ ಹಾಕಿಸ್ತೀನಿ ಅಂದರು. CM ಕಾರ್ಯಕ್ರಮ ಇದೆ, ಅದ್ರ ಆದಮೇಲೆ ನಾನು ಹಾಕಿಸ್ತೀನಿ ಅಂದ್ರೆ ಇದುವರೆಗೂ ಸ್ಪಂದನೆ ಇಲ್ಲ. DC ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಆದರೂ ಇದುವರೆಗೂ ಕೂಡ ಯಾವುದೇ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದು ಬೋರ್ವೆಲ್ ಕೂಡ ಇಲ್ಲ. ಒಂದು ಬೋರ್ವೆಲ್ ಹಾಕಿಸ್ಕೊಟ್ರೆ ಈ ಬಡಾವಣೆಗೆ ಅದು ಸಫಿಷಿಯೆಂಟ್ ಆಗ್ತದೆ. ಅದನ್ನು ಹಾಕಿಸ್ಲಕ್ಕೆ ತಯಾರಿಲ್ಲ ಅಂದರೆ ಇವ್ರ ಹತ್ರ ಏನು ಬಜೆಟ್ ಅದನ ಇಲ್ಲ. ಈ ಬಿಟ್ಟಿ ಭಾಗ್ಯಗಳು ಮಾಡಿ ಡೆವಲಪ್ಮೆಂಟ್ ಸಲುವಾಗಿ ಏನೂ ದುಡ್ಡು ಇಲ್ಲ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ತಕ್ಷಣ ಇಲ್ಲಿ ಒಂದು ಬೋರ್ವೆಲ್ ಹಾಕಿ ಈ ಬಡಾವಣೆಯ ನೀರಿನ ಸಮಸ್ಯೆಯನ್ನು ನೀಗಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇವೆ.